ಹಲೋ ನಮಸ್ಕಾರ ಎಲ್ಲರಿಗೂ. ಈ ಥರ ಕೈಯಲ್ಲಿ ಕಲಸಿ ಮಾಡೋದ್ರಿಂದ ಮಸಾಲ ಎಲ್ಲ ಚೆನ್ನಾಗಿ ಮಂಡಕ್ಕಿಗೆ ಹೊಂದುತ್ತೆ. ರುಚಿಯಾದ ಬೇಲ್ಪುರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಯಾರಿಗೆಲ್ಲ ಬೇಲ್ಪುರಿ ಇಷ್ಟ ಕಮೆಂಟ್ ಮಾಡಿ. ನಾನಿಲ್ಲಿ ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಹುಣಸೆ ಹಣ್ಣು ಮತ್ತು 8ರಿಂದ 10 ಖರ್ಜೂರನ ನೆನೆಸಿಟ್ಟಿದ್ದೀನಿ. 2 ಅವರ್ಸ್ ನೆನೆಸ್ಬೇಕಾಗತ್ತೆ. ಟೈಮ್ ಇಲ್ಲ ಅಂದರೆ ಬಿಸಿನೀರು ಹಾಕಿ ಒಂದು 20 ನಿಮಿಷ ನೆನೆಸಿಟ್ರೆ ಸಾಕು. ನಾನಿಲ್ಲಿ ಬಿಸಿನೀರು ಹಾಕಿಟ್ಕೊಂಡಿದ್ದೀನಿ. ಇದು ನೆನೆಯೋ ಅಷ್ಟರಲ್ಲಿ ಖಾರ ಚಟ್ನಿ ಮಾಡ್ಕೊಳ್ಳೋಣ. ಖಾರ ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಶುಂಠಿ, 2ರಿಂದ 3 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ 2 ಮೆಣಸಿನ್ಕಾಯಿನ ಹಾಕೋಬೋದು. ಜೊತೆಗೆ 1 ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಜೀರಿಗೆ ಪುಡಿ, 2 ಟೇಬಲ್ ಸ್ಪೂನಷ್ಟು ಭುಜಿಯಾ ಸೇವನ್ನ ಹಾಕ್ಕೊತಾ ಇದ್ದೀನಿ. ಭುಜಿಯಾ ಸೇವ್ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಆಗುತ್ತೆ. ಭುಜಿಯಾ ಸೇವ್ ಇಲ್ಲ ಅಂತಂದರೆ ರೆಗ್ಯುಲರಾಗಿ ಸಿಗೋ ಸೇವನೆ ಹಾಕ್ಕೊಂಡು ಅದ್ರ ಜೊತೆಗೆ ನಿಂಬೆಹಣ್ಣಿನ ರಸ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡಿಕೊಂಡ್ರೆ ಗ್ರೀನ್ ಚಟ್ನಿ ಅಥವಾ ಖಾರ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಸಮೋಸ, ಕಚೋರಿ, ಬೇರೆ ಚಾಟ್ಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ 1 ವಾರ ಆರಾಮಾಗಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಕೊತ್ತಂಬರಿ ಸೊಪ್ಪನ್ನ ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟು ಕಲರಾಗಿ ಬರುತ್ತೆ ಗ್ರೀನ್ ಚಟ್ನಿ. ಇವಾಗ ಸ್ವೀಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಹುಣಸೆಹಣ್ಣು ಮತ್ತು ಖರ್ಜೂರ 2 ಚೆನ್ನಾಗಿ ನೆಂದಿದೆ. ಅದನ್ನು ನೀರನ್ನ ತೆಗೆದುಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸೋಸ್ಕೊಂಡು ರಸ ತೆಕ್ಕೊಳ್ಳೋಣ. ಖರ್ಜೂರದಲ್ಲಿರೋ ಬೀಜ ತೆಗೆದು ನೆನೆಸಿಟ್ಕೋಬೇಕು. ಹುಣಸೆಹಣ್ಣಲ್ಲೂ ಕೂಡ ಬೀಜಗಳಿದ್ರೆ ತೆಗೆದು ನೆನೆಸಿಡಬೇಕು. ನೋಡಿ ಸೋಸ್ಕೊಂಡಿದ್ದಾಗಿದೆ. ಇವಾಗ ಒಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆ 1/2 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ಖರ್ಜೂರದಲ್ಲೂ ಸಿಹಿ ಅಂಶ ಇರೋದ್ರಿಂದ ನೀವು ಮಾಡ್ತಾ ಇರೋ ಕ್ವಾಂಟಿಟಿ ಮತ್ತು ನಿಮ್ಮ ಟೇಸ್ಟ್ಗೆ ತಕ್ಕನಾಗಿ ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ ಬೆಲ್ಲ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ 2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ. ಇದ್ರ ಬದಲಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ಹುಣಸೆಹಣ್ಣ ನೆನೆಸುವಾಗನೇ ನೆನೆಸಿಟ್ಟು ಅದ್ರ ಜೊತೆಗೇ ರುಬ್ಬಿ ಕೂಡ ಹಾಕೋಬೋದು. ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ. ಇವಾಗ ಜೀರಾ ಪೌಡರ್ 1 ಟೀ ಸ್ಪೂನ್ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಒಣ ಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಕೂಡ ಏರ್ಟೈಟ್ ಕಂಟೈನರಲ್ಲಿ 1 ವೀಕ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಲ್ಪುರಿಗೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ ರೆಡಿ ಆಯಿತು. ಇವಾಗ ವೆಜಿಟೇಬಲ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಲ್ಪುರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ದೊಡ್ಡ ಬೌಲ್ನ ತೊಗೋಬೇಕು. ಮಿಕ್ಸಿಂಗ್ ಬೌಲ್ ದೊಡ್ಡದಾಗಿದ್ದರೆ ಕಲಿಸೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಮಿಕ್ಸಿಂಗ್ ಬೌಲ್ಗೆ ಒಂದು ದೊಡ್ಡ ಬೌಲಷ್ಟು ಮಂಡಕ್ಕಿ ಅಥವಾ ಪುರಿ ಹಾಕೋತಾ ಇದ್ದೀನಿ. ಮಂಡಕ್ಕಿ ಗರಿಗರಿಯಾಗಿರಬೇಕು. ಇಲ್ಲ ಅಂದರೆ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡು ಇವಾಗ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಡ್ರೈ ರೋಸ್ಟ್ ಮಾಡಿದ ಕಡಲೆ ಬೀಜ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ನಿಮಗೆ ಇಷ್ಟಕ್ಕೆ ತಕ್ಕನಾಗಿ ಹೆಚ್ಚು ಕಡಿಮೆ ಹಾಕೋಬೋದು. 3ರಿಂದ 4 ಟೇಬಲ್ ಸ್ಪೂನಷ್ಟು ಸ್ವೀಟ್ ಚಟ್ನಿ, 3 ಟೇಬಲ್ ಸ್ಪೂನಷ್ಟು ಖಾರ ಚಟ್ನಿ, 4ರಿಂದ 5 ಗಟ್ಟಿ ಪುರಿ, ಮಸಾಲೆ ಪುರಿ ಯೂಸ್ ಮಾಡ್ತೀವಲ್ವ ಆ ಥರ ಪುರಿ, ಜೊತೆಗೆ ಸ್ವಲ್ಪ ಸೇವನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮಂಡಕ್ಕಿ ಜೊತೆ ಚೆನ್ನಾಗಿ ಹೊಂದುತ್ತೆ. ಗಟ್ಟಿ ಪುರಿ ಬದಲಾಗಿ ನಿಪ್ಪಟ್ಟು ಯೂಸ್ ಮಾಡ್ಬೋದು ಅಥವಾ ಚಿಪ್ಸ್ ಕೂಡ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಮಿಕ್ಸ್ಚರ್, ಸೇವ್, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಟೇಸ್ಟ್ ನೋಡಿ. ಖಾರ ಚಟ್ನಿ, ಸ್ವೀಟ್ ಚಟ್ನಿ ಬೇಕಂದರೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಶುಚಿಯಾದ ಬೇಲ್ಪುರಿ ರೆಡಿ ಆಗುತ್ತೆ. ಯಾರಿಗೆಲ್ಲ ಬೇಲ್ಪುರಿ ಇಷ್ಟ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.